ನಮಸ್ತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರಾಗಿದ್ದಾರೆ. ವೈಷ್ಣವ ಅನುಯಾಯಿಗಳು ಶ್ರೀಕೃಷ್ಣನ ಪ್ರಮುಖ ಆರಾಧಕರು. ಶ್ರೀಕೃಷ್ಣನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಂದು, ಅಂದರೆ 8ನೇ ದಿನದಂದು ಜನಿಸಿದರು. ಇದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಕೃಷ್ಣ ಎಂದರೆ ಕಡು ಅಥವಾ ಕಪ್ಪು ಎಂದರ್ಥ. ಪ್ರಭು ಶ್ರೀಕೃಷ್ಣನು ಕಡು ನೀಲಿ ಬಣ್ಣದಿಂದ ಜನಿಸಿದರು. ಆದ್ದರಿಂದ ಅವನಿಗೆ ಶ್ರೀಕೃಷ್ಣ ಎಂದು ಹೆಸರಿಡಲಾಯಿತು. ಶ್ರೀಕೃಷ್ಣನು ಮಳೆಗಾಲದ ಮೋಡಗಳಂತೆ ಕಡು ನೀಲಿ ಬಣ್ಣವನ್ನು ಹೊಂದಿದ ಕಾರಣಕ್ಕಾಗಿ ಅವನು ನೀಲಮೇಘಶ್ಯಾಮ ಎಂದು ಕರೆಯಲ್ಪಡುತ್ತಾನೆ. ಮಹಾಭಾರತದಲ್ಲಿ ಕೃಷ್ಣ ಎಂಬ ಹೆಸರಿರುವ ಇನ್ನೂ ಕೆಲವು ವ್ಯಕ್ತಿಗಳಿದ್ದಾರೆ. ಅಂತಹ 2 ಪ್ರಮುಖ ವ್ಯಕ್ತಿಗಳನ್ನು ಅವರ ಕಡು ಬಣ್ಣದ ಆಧಾರದ ಮೇಲೆ ಹೆಸರಿಸಲಾಗಿದೆ. ಮೊದಲನೆಯ ವ್ಯಕ್ತಿ ದ್ರೌಪದಿ. ದ್ರೌಪದಿ ಕೃಷ್ಣ ಎಂದು ಕರೆಯಲ್ಪಡುತ್ತಿದ್ದರು. ಮತ್ತು 2ನೆಯ ವ್ಯಕ್ತಿ ವೇದವ್ಯಾಸ. ಅವರ ಮೂಲನಾಮ ಕೃಷ್ಣದ್ವೈಪಾಯನ. ಕೃಷ್ಣ ಎಂಬ ಹೆಸರಿಗೆ ಆಳವಾದ ಅರ್ಥವಿದೆ. ಇದನ್ನು ಮಹಾಭಾರತದಲ್ಲಿ ಸಂಜಯನು ಉದ್ಯೋಗ ಪರ್ವದಲ್ಲಿ ಉಲ್ಲೇಖಿಸಿದ್ದಾನೆ. ಕೃಷಿರ್ಭೂವಾಚಕಃ ಶಬ್ದೋಣ್ಣಶ್ಚ ನಿರ್ವೃತಿವಾಚಕಃ ಕೃಷ್ಣಸ್ತದ್ಭಾವಯೋಗಾಚ್ಚ ಕೃಷ್ಣೋ ಭವತಿ ಶಾಶ್ವತಃ. ಕೃಷ್ ಪದದ ಅರ್ಥ ಆಕರ್ಷಿಸುವುದು ಎಂದಾಗಿರುತ್ತದೆ. ಕೃಷ್ಣ ಶಬ್ದವೂ ಸಹ ಕೃಷ್ ಎಂಬ ಮೂಲ ಶಬ್ದದಿಂದ ಬಂದಿದೆ. ಆದ್ದರಿಂದ ಕೃಷ್ ಪ್ಲಸ್ ನ ಕೃಷ್ಣ ಆಗಿರುತ್ತದೆ. ಈ ಶ್ಲೋಕದ ಪ್ರಕಾರ ಕೃಷ್ ಎಂಬ ಪದವು ಭಗವಂತನ ಅಸ್ತಿತ್ವದ ಆಕರ್ಷಕ ಲಕ್ಷಣವಾಗಿದೆ ಮತ್ತು ನ ಎಂದರೆ ಆಧ್ಯಾತ್ಮಿಕ ಆನಂದ ಎಂದು ಅರ್ಥ. ಆದ್ದರಿಂದ ಕೃಷ್ ಶಬ್ದಕ್ಕೆ ನ ಶಬ್ದವನ್ನು ಸೇರಿಸಿದಾಗ ಅದು ಕೃಷ್ಣ ಆಗುತ್ತದೆ. ಇದು ಪರಮ ಸಂಪೂರ್ಣ ಸತ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ಕೃಷ್ಣ ಎಂಬ ಪರಮ ಸತ್ಯವನ್ನು ಆಧ್ಯಾತ್ಮಿಕ ಆನಂದದ ಕಡೆಗೆ ಆಕರ್ಷಿತರಾಗುವ ಮೂಲಕ ಪಡೆಯಬಹುದು ಎಂಬುದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇದು ಶ್ರೀಕೃಷ್ಣನಿಗೆ ಮಾತ್ರ ಅನ್ವಯಿಸುತ್ತದೆ, ಏಕೆಂದರೆ ಅವನು ಶ್ರೀ ಮಹಾವಿಷ್ಣುವಿನ ಯೋಗಾವತಾರನಾಗಿದ್ದಾನೆ ಮತ್ತು ಭಗವಾನ್ ವಿಷ್ಣುವಿನ ಪೂರ್ಣಾಂಶ ಸಂಭೂತ ಅಥವಾ ಪೂರ್ಣ ಪ್ರಮಾಣದ ಅವತಾರನಾಗಿದ್ದಾನೆ. ಕೃಷ್ಣ ಜನ್ಮಾಷ್ಟಮಿಯು ಇಡೀ ಭಾರತದಾದ್ಯಂತ ಆಚರಿಸಲ್ಪಡುವ ಹಬ್ಬವಾಗಿದೆ. ಈ ಹಬ್ಬದಂದು ಶ್ರೀಕೃಷ್ಣನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಮರುದಿನ ಶಾಲೆಗಳಲ್ಲಿ ಮತ್ತು ಸ್ಥಳೀಯ ಸಭೆಗಳಲ್ಲಿ ಮೊಸರು ಕುಡಿಕೆ ಮುಂತಾದ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಾರತದ ದಕ್ಷಿಣ ಭಾಗಗಳಲ್ಲಿ ಇದನ್ನು ಮೊಸರು ಕುಡಿಕೆ ಎಂದು ಕರೆಯಲಾಗುತ್ತದೆ. ಆದರೆ ಅದೇ ಕಾರ್ಯಕ್ರಮವು ಭಾರತದ ಉತ್ತರ ಭಾಗಗಳಲ್ಲಿ ದಹಿ ಹಂಡಿ ಎಂದು ಕರೆಯಲಾಗುತ್ತದೆ. ಅಲ್ಲಿ ನಾವು ಮಡಕೆಗಳಲ್ಲಿ ಮೊಸರು ತುಂಬಿಸಿ ಹಗ್ಗಕ್ಕೆ ಕಟ್ಟುತ್ತೇವೆ. ಜನರು ಮಾನವ ಗೋಪುರವನ್ನು ರೂಪಿಸುತ್ತಾರೆ ಮತ್ತು ನಂತರ ಅವರು ಮಡಕೆಗಳನ್ನು ಒಡೆಯುತ್ತಾರೆ. ಈ ಹಬ್ಬದ ಅಂತ್ಯದ ವೇಳೆಗೆ ನಾವು ಶ್ರೀಕೃಷ್ಣನ ಹೆಸರಿನಲ್ಲಿ ಅರ್ಘ್ಯವನ್ನು ನೀಡುತ್ತೇವೆ. ಇದನ್ನು ಕೃಷ್ಣ ಅರ್ಘ್ಯ ಎಂದು ಕರೆಯಲಾಗುತ್ತದೆ. ಕೃಷ್ಣನ ಅರ್ಘ್ಯ ಮಂತ್ರ ಹೀಗಿದೆ: ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೆ. ಹಾಗೆಯೇ ಚಂದ್ರನಿಗೆ ಅರ್ಘ್ಯವನ್ನು ನೀಡುತ್ತೇವೆ. ಚಂದ್ರನ ಅರ್ಘ್ಯ ಮಂತ್ರ ಹೀಗಿದೆ: ಕ್ಷೀರೋದ್ಧಾರಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾ ಸಹಿತ ಶಶಿನ್. ಶ್ರೀಕೃಷ್ಣನ ಜೀವನವನ್ನು 4 ಸಾಲುಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಬಹುದು. ಆ ಶ್ಲೋಕವು ಹೀಗಿದೆ: ಆದೌ ದೇವಕೀ ದೇವಿ ಗರ್ಭಜನನಂ ಗೋಪೀಗೃಹೇ ವರ್ಧನಂ ಮಾಯಾಪೂತನ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀಸುತಾಂ ಪಾಲನಂ ಏತದ್ ಭಾಗವತ ಪುರಾಣ ಪುಣ್ಯಂ ಕಥನಂ ಶ್ರೀಕೃಷ್ಣ ಲೀಲಾಮೃತಂ. ಶ್ಲೋಕದ ಅರ್ಥ ಹೀಗಿದೆ: ಆದೌ ದೇವಕೀ ದೇವಿ ಗರ್ಭಜನನಂ, ಶ್ರೀಕೃಷ್ಣನು ತಾಯಿ ದೇವಕಿಯ ಗರ್ಭದಲ್ಲಿ ಜನಿಸಿದನು. ಗೋಪೀಗೃಹೇ ವರ್ಧನಂ, ಅವನು ಯಶೋದೆ ಮತ್ತು ನಂದ ಎಂಬ ಗೊಲ್ಲರ ಮನೆಯಲ್ಲಿ ಬೆಳೆದನು. ಮಾಯಾಪೂತನ ಜೀವಿತಾಪಹರಣಂ, ಪೂತನಿಯಂತಹ ಮಾಯಾಜೀವಿಗಳು ಅವನ ಮೇಲೆ ಆಕ್ರಮಣ ಮಾಡಿದರು ಮತ್ತು ಅವನು ಆ ಎಲ್ಲ ರಾಕ್ಷಸರನ್ನು ಕೊಂದನು. ಗೋವರ್ಧನೋದ್ಧಾರಣಂ, ಅವನು ಗೋವರ್ಧನ ಪರ್ವತವನ್ನು ಎತ್ತಿದನು, ಅದರಿಂದ ಪರ್ವತವನ್ನೂ ಮತ್ತು ಜನರನ್ನೂ ಉದ್ಧಾರ ಮಾಡಿದನು. ಕಂಸಚ್ಛೇದನ ಕೌರವಾದಿಹನನಂ,
ಅವನು ಕಂಸ ಮತ್ತು ಕೌರವರಂತಹ ದುಷ್ಟರನ್ನು ಕೊಂದನು. ಕುಂತಿ ಸುತಾಂ ಪಾಲನಂ, ಅವನು ಕುಂತಿಯ ಮಕ್ಕಳನ್ನು ಅಂದರೆ ಪಾಂಡವರನ್ನು ರಕ್ಷಿಸಿದನು. ಏತದ್ ಭಾಗವತ ಪುರಾಣ ಪುಣ್ಯಕಥನಂ ಶ್ರೀಕೃಷ್ಣ ಲೀಲಾಮೃತಂ. ಭಗವಾನ್ ಶ್ರೀಕೃಷ್ಣನ ಈ ಎಲ್ಲ ಲೀಲೆಗಳನ್ನು ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಹಾಗೂ ಈ ವಿಡಿಯೋದಿಂದ ಏನಾದರೂ ಹೊಸತು ಕಲಿಯಲು ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳು ಮತ್ತು ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ವಿಡಿಯೋ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಾವು ಏನಾದರೂ ತಪ್ಪಾಗಿ ಹೇಳಿದ್ದರೆ ದಯವಿಟ್ಟು ಉಲ್ಲೇಖಗಳೊಂದಿಗೆ ಸರಿಯಾದ ಮತ್ತು ಸೂಕ್ತವಾದ ಮಾಹಿತಿಯನ್ನು ನಮಗೆ ನೀಡಿ. ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹರಿ ಓಂ ತತ್ಸತ್.